ನಮಸ್ಕಾರ ಶಾಡೋ ಮ್ಯಾಕ್ ವೀಕ್ಷಕರಿಗೆ. ಇವತ್ತು ನಾನು ಹೇಳೋಕ್ಕೆ ಹೊರಟಿರೋ ಕತೆ ಕೇವಲ ಕಲ್ಪನೆ ಅಲ್ಲ. ಇದು ನನ್ನ ಕಣ್ಣೆದುರಿಗೆ ನಡೆದ, ನನ್ನ ಬದುಕನ್ನೇ ಬದಲಿಸಿದ ಕಹಿ ಸತ್ಯ. ಕರಾವಳಿ ಭಾಗದಲ್ಲಿ ಹುಟ್ಟಿ ಬೆಳೆದ ನನಗೆ ಯಕ್ಷಗಾನ ಅಂದರೆ ಬರೀ ಕಲೆಯಲ್ಲ, ಅದು ನಮ್ಮ ದೈವಗಳ ಭಾಷೆ. ಆದರೆ ಆ ದಿನ ಆ ಕಲೆಗೆ ಕರಾಳ ರೂಪ ತಾಳುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ನೋಡಿ, ಕೆಲವು ವಿಷಯಗಳನ್ನು ನಂಬೋಕೆ ಕಷ್ಟ, ಆದರೆ ಅನುಭವಿಸಿದವನಿಗೆ ಮಾತ್ರ ಅದರ ಬಗ್ಗೆ ಗೊತ್ತಾಗುತ್ತೆ. ಅದು ಇವತ್ತಿಗೂ ನನ್ನ ಕಣ್ಮುಂದೆ ಕಟ್ಟಿದಂತಿದೆ. ಸುಮಾರು 20 ವರ್ಷಗಳ ಹಿಂದಿನ ಮಾತು. ನಮ್ಮ ಊರಿನ ಮಾರನಕಟ್ಟೆ ಹತ್ತಿರ ಒಂದು ಪುಟ್ಟ ಹಳ್ಳಿ. ಅಲ್ಲಿ ಪ್ರತಿ ವರ್ಷದಂತೆ ಆ ವರ್ಷವೂ ದೇವಸ್ಥಾನದ ಆವರಣದಲ್ಲಿ ಯಕ್ಷಗಾನ ಬಯಲಾಟ ನಡೆದಿತ್ತು. ಅವತ್ತು ಯಾಕೋ ಏನೋ ಸಂಜೆಯಿಂದ ಗಾಳಿ ವಿಪರೀತವಾಗಿ ಬೀಸ್ತಾ ಇತ್ತು. ಮಳೆ ಸುರಿಯುತ್ತಿಲ್ಲ, ಆದರೆ ಮೋಡಗಳು ಕವಿದು ಹಳ್ಳಿಯ ಕಪ್ಪಗೆ ಕಾಣುತ್ತಿತ್ತು. ನಾವು ಒಂದು 10 ಜನ ಗೆಳೆಯರು ಆಟ ನೋಡೋಕ್ಕೆ ಅಂತ ಹೋದ್ವಿ. ಚೆಂಡೆಯ ಸದ್ದು ಡಬ್ ಡಬ್ ಅಂತ ಕೇಳಿಸ್ತಿದ್ರೆ ಮೈ ರೋಮಾಂಚನ ಆಗ್ತಿತ್ತು. ಆದರೆ ಆ ದಿನ ಚೆಂಡೆ ಸದ್ದಿನಲ್ಲಿ ಒಂದು ರೀತಿಯ ಅಳಕಿತ್ತು, ಒಂದು ರೀತಿಯ ಎಚ್ಚರಿಕೆ ಇತ್ತು. ಅಂದು 2004ನೇ ಇಸ್ವಿ. ಕುಂದಾಪುರದ ಹತ್ತಿರ ಒಂದು ಸಣ್ಣ ಹಳ್ಳಿ. ಅಲ್ಲಿನ ಹೊಸಬೆಟ್ಟು ದೇವಸ್ಥಾನ ವಾರ್ಷಿಕ ಜಾತ್ರೆ. ಅಂದು ರಾತ್ರಿ ದೇವಿ ಮಹಾತ್ಮೆ ಪ್ರಸಂಗ ಬಯಲಾಟ ನಡೆದಿತ್ತು. ಊರ ಜನರೆಲ್ಲ 8 ಗಂಟೆಗೆ ಬಂದು ಜಗಲಿ ಮೇಲೆ ಕೊಡ್ತಿದ್ರು. ನಾನು ಮತ್ತು ನನ್ನ ಸ್ನೇಹಿತ ಸತೀಶ್ ಮೊದಲ ಸಾಲಿನಲ್ಲಿ ಜಾಗ ಹಿಡಿದ್ವಿ. ಅಂದು ಯಾಕೋ ಸಂಜೆಯಿಂದ ಮೈ ನಡಗಿಸುವ ಚಳಿ ಇತ್ತು. ಗಾಳಿಯಲ್ಲಿ ಹಸಿ ಮಾಂಸದ ವಾಸನೆ ಬರ್ತಿತ್ತು. ಆ ರೀತಿಯ ಅನುಭವ ಇತ್ತು. ಮಳೆ ಬರ್ತಾ ಇಲ್ಲ, ಬಟ್ ಮೋಡ ಕವಿದ ವಾತಾವರಣ ಎಲ್ಲ ಕಡೆಯೂ ಸೃಷ್ಟಿಯಾಗಿತ್ತು. ರಾತ್ರಿ ಸುಮಾರು 12 ಗಂಟೆ ಇರಬಹುದು. ಆಟದ ಮುಖ್ಯ ಘಟ್ಟ ಮಹಿಷಾಸುರನ ಸಂಹಾರ. ಮಹಿಷಾಸುರನ ಪಾತ್ರಕ್ಕೆ ನಮ್ಮೂರಿನ ಪ್ರಸಿದ್ಧ ಕಲಾವಿದರಾದ ಶಂಕರಣ್ಣ ಬರಬೇಕಿತ್ತು. ಶಂಕರಣ್ಣ ಅಂದರೆ ಆ ತೂಕ, ಆ ಗಾಂಭೀರ್ಯವೇ ಬೇರೆ. ಬಣ್ಣದ ವೇಷ ಹಾಕಿದರೆ ಸಾಕು, ಸಾಕ್ಷಾತ್ ರಾಕ್ಷಸನೇ ರಂಗಸ್ಥಳಕ್ಕೆ ಇಳಿದು ಬಂದಂತೆ ಇರುತ್ತೆ. ಯಕ್ಷಗಾನದ ಚೌಕಿ ಅಂದರೆ ಪವಿತ್ರವಾದ ಜಾಗ. ಅಲ್ಲಿ ಕಲಾವಿದರು ಬಣ್ಣ ಹಚ್ಚೋದನ್ನು ನೋಡೋದೇ ಒಂದು ಸಂಭ್ರಮ. ನಮ್ಮೂರಿನ ಹೆಮ್ಮೆ ಶಂಕರಣ್ಣ. ಅವರ ಕಂಠ, ಅವರ ಹೆಜ್ಜೆಗಾಗಿ ಎಲ್ಲರೂ ಕಾಯ್ತಾ ಕೂತಿದ್ರು. ಭಾಗವತರು ಪದ ಶುರು ಮಾಡಿದರು. ಚಂಡೆ ಜೋರಾಗಿ ಬಡಿಯಲು ಶುರು ಮಾಡಿದರು. ಪರದೆ ಹಿಂದೆ ಮಹಿಷಾಸುರ ಅಬ್ಬರಿಸಬೇಕಿತ್ತು, ಆದರೆ ಪರದೆ ಹಿಂದೆ ಮೌನ. ಭಾಗವತರು ಮತ್ತೊಮ್ಮೆ ಪದ ಹೇಳಿದರು. ಸಂಘಟಕರು ಗಾಬರಿ ಆದರು. ಶಂಕರಣ್ಣ ಇನ್ನೂ ಗ್ರೀನ್ ರೂಮಿಂದ ಹೊರಗಡೆ ಬಂದಿದ್ದೇ ಇಲ್ಲ, ಅಂದರೆ ಚೌಕಿ ರೂಮಿಂದ ಹೊರಗಡೆ ಬಂದಿರಲೇ ಇಲ್ಲ. ಅಷ್ಟರಲ್ಲಿ ನಿರೀಕ್ಷಿಸಿದ ಘಟನೆ ಒಂದು ನಡೆದೇ ಹೋಯಿತು. ಸಂಘಟಕರು ಒಂದು ರೀತಿ ಗಾಬರಿ ಆಗಿದ್ರು. ಯಾಕಂದರೆ ಶಂಕರಣ್ಣ ಚೌಕಿಯಿಂದ ಹೊರಗಡೆ ಬಂದಿರಲಿಲ್ಲ. ಚೌಕಿ ಒಳಗಡೆ ಹೊಸ ಸಂಘಟಕರು ಬೆಚ್ಚಿ ಬಿದ್ದಿದ್ರು. ಶಂಕರಣ್ಣ ಅವರು ಪ್ರಜ್ಞೆ ತಪ್ಪಿ ಬಿದ್ದಿದ್ದರು. ಅವರ ಮುಖಕ್ಕೆ ಬಣ್ಣ ಹಚ್ಚುವ ಮೊದಲೇ ಅವರು ಮೂರ್ಛೆ ಹೋಗಿ ಬಿದ್ದಿದ್ದರು. ಆಗ ಅದನ್ನು ನೋಡಿದ ಎಲ್ಲರೂ ಗಾಬರಿಗೊಳಗಾಗಿದ್ದರು. ಈ ವಿಷಯ ನಮಗೆ ಗೊತ್ತೇ ಇರಲಿಲ್ಲ. ನಾವು ಸುಮ್ಮನೆ ಪರದೆ ಮುಂದುಗಡೆ ಕೂತ್ಕೊಂಡಿದ್ವಿ. ಆಗ ಎಲ್ಲಿಂದ ಬಂದನೋ ಗೊತ್ತಿಲ್ಲ, ಒಬ್ಬ ಬಣ್ಣದ ವೇಷಧಾರಿ ನೇರವಾಗಿ ರಂಗಸ್ಥಳಕ್ಕೆ ಜಿಗಿದ. ಅವನ ಕಿರೀಟ ಸಾಮಾನ್ಯಕ್ಕಿಂತ ದೊಡ್ಡದಿತ್ತು. ಮುಖಕ್ಕೆ ಹಚ್ಚಿದ ಬಣ್ಣ ಹೇಗಿತ್ತು ಅಂದರೆ ಅದು ಬಣ್ಣದ ರೀತಿ ಇರಲಿಲ್ಲ, ಒಣಗಿದ ರಕ್ತದ ಥರ ಕಾಣ್ತಾ ಇತ್ತು. ಅವನು ಅಬ್ಬರಿಸಿದ ಅಬ್ಬರಕ್ಕೆ ರಂಗಸ್ಥಳದ ಮೇಲೆ ಕಟ್ಟಿದ್ದ ತೆಂಗಿನ ಗರಿಗಳು ನಡಗಿ ಹೋದವು. ಭಾಗವತರು ಮಹಿಷಾಸುರನ ಪದ ಹಾಡೋಕ್ಕೆ ಶುರು ಮಾಡಿದರು. ಚಂಡೆಯ ಸದ್ದು ಇಡೀ ಕಾಡನ್ನೇ ಎಬ್ಬಿಸುವಂತಿತ್ತು. ಶಂಕರಣ್ಣ ಚೌಕಿ ಒಳಗಡೆ ಬಿದ್ದಿರುವಾಗ ರಂಗಸ್ಥಳಕ್ಕೆ ಮಹಿಷಾಸುರನ ವೇಷ ಧರಿಸಿ ಬಂದವರು ಯಾರು? ಎಲ್ಲರೂ ಪ್ರಶ್ನೆ ಉದ್ಭವ ಆಗಿತ್ತು. ನಾವು ಮೊದಲೇ ಸಾಲಿನಲ್ಲಿ ಕುಳಿತಿದ್ದೆವು. ಅವನು ಕುಣಿಯೋಕ್ಕೆ ಶುರು ಮಾಡಿದಾಗ ಅವನ ಹೆಜ್ಜೆಯ ಸದ್ದು ಇಡೀ ಕಾಡಿನಲ್ಲಿ ಪ್ರತಿಧ್ವನಿಸುತ್ತಿತ್ತು. ಸಾಮಾನ್ಯವಾಗಿ ಯಕ್ಷಗಾನದಲ್ಲಿ ಕಲಾವಿದರು ವೇಗವಾಗಿ ಕುಣಿಯುತ್ತಾರೆ, ಆದರೆ ಅವನ ವೇಗ ಮನುಷ್ಯನ ರೀತಿ ಸಾಮಾನ್ಯವಾಗಿ ಇರಲಿಲ್ಲ. ಪರದೆ ಹರಿತು. ಆ ವೇಷ, ಹಬ್ಬ ಅಂತ ಬಣ್ಣದ ವೇಷವನ್ನು ನಾನು ಜೀವನದಲ್ಲಿ ನೋಡಿದ್ದಿಲ್ಲ. ಅವನ ಕಿರೀಟದಿಂದ ರಕ್ತ ಕೆಳಗಡೆ ಸುರಿಯುತ್ತಿತ್ತು. ಆ ರೀತಿಯ ಕೆಂಪು ಬಣ್ಣ ಲೇಪಿತವಾಗಿತ್ತು. ಸಾಮಾನ್ಯವಾಗಿ ಕಲಾವಿದರು ಸುಳ್ಳುಗಡ್ಡ ಹಚ್ಚುತ್ತಾರೆ, ಅಂದರೆ ಫೇಕ್ ಗಡ್ಡ ಹಚ್ಚುತ್ತಾರೆ. ಆದರೆ ಅವನ ಮುಖದ ಮೇಲೆ ಕೂದಲುಗಳು ನಿಜವಾದ ಪ್ರಾಣಿಯ ಚರ್ಮದಂತೆ ಕಾಣಿಸುತ್ತಿತ್ತು. ಅವನ ಕಣ್ಣುಗಳು, ಹಬ್ಬ, ಆ ಕಣ್ಣುಗಳು ಮನುಷ್ಯನ ಕಣ್ಣುಗಳಲ್ಲ, ಕೆಂಡದ ಹಾಗೆ ಕೆಂಪಗೆ ಉರಿಯುತ್ತಿದ್ದವು. ಅವನ ಬಾಯಿಯಿಂದ ಹೊರಬರುತ್ತಿದ್ದ ಶಬ್ದ ಮೃಗಗಳ ಗರ್ಜನೆ ಅಂತಿತ್ತು. ಭಾಗವತರು ಪದ ಹಾಡೋದನ್ನೇ ನಿಲ್ಲಿಸಿಬಿಟ್ರು. ಚಂಡೆ ಬಡಿಯುತ್ತಿದ್ದ ಕೈಗಳು ನಡಗಿ ಕೋಲನ ಕೆಳಗೆ ಬಿದ್ದವು. ನನ್ನ ಗೆಳೆಯ ನನ್ನ ಕೈ ಹಿಡಿದು ಬಲವಾಗಿ ಹಿಡಿದು ಪಿಸುಗುಟ್ಟಿದ. ಲೋ, ಅದು ಶಂಕರಣ್ಣ ಅಲ್ಲ ಕಣೋ. ಶಂಕರಣ್ಣ ಎತ್ತರ ಇಷ್ಟಿರಲಿಲ್ಲ, ಆ ವೇಷಧಾರಿ 8 ಅಡಿ ಜಾಸ್ತಿ ಇದ್ದಾನೆ ನೋಡು ಅಂತ. ಹಾಗಾದರೆ ಆ ರಂಗಸ್ಥಳದಲ್ಲಿ ಕುಣಿಯುತ್ತಿರೋರು ಯಾರು? ಸಭೆಯಲ್ಲಿ ಗುಸುಗುಸು ಶುರುವಾಯಿತು. ಜನ ಎದ್ದು ನಿಂತರು.
ಆದರೆ ಆ ವೇಷಧಾರಿ ನಿಲ್ಲಿಲ್ಲ. ಅವನ ಪ್ರೇಕ್ಷಕರ ಕಡೆ ನೋಡಿ ಒಮ್ಮೆ ನಕ್ಕ. ಆ ನಗು ನನ್ನ ರಕ್ತ ಹೆಪ್ಪುಗಟ್ಟುವಂತೆ ಕೇಳಿಸುತ್ತಿತ್ತು. ಅವನು ಕುಣಿಯೋಕೆ ಶುರು ಮಾಡಿದ. ಆ ಹೆಜ್ಜೆಗಳು ನೆಲ ನಡುಗುತ್ತಿತ್ತು. ಚಂಡೆ ಬಡಿಯುತ್ತಿದ್ದ ಶೇಷಣ್ಣನ ಕೈಗಳು ತಾನಾಗಿಯೇ ವೇಗ ಪಡೆದುಕೊಂಡವು. ಶೇಷಣ್ಣನಿಗೆ ಆ ವೇಗಕ್ಕೆ ಬಡಿಯೋಕೆ ಆಗ್ತಿರಲಿಲ್ಲ, ಆದರೆ ಅವನ ಕೈಗಳು ಯಾರೋ ನಿಯಂತ್ರಿಸುವಂತಿದ್ದೆ ಕಾಣುತ್ತಿತ್ತು. ವೇಷಧಾರಿ ವೇದಿಕೆ ಮೇಲೆ ಸುತ್ತಾಡುತ್ತಾ ಅವನ ಗೆಜ್ಜೆಯ ಸದ್ದು ಕೇವಲ ಸದ್ದಲ್ಲ, ಅದು ಸಾವಿನ ಕರೆ ರೀತಿ ಎಲ್ಲರಿಗೂ ಕೇಳಿಸಿತ್ತು. ಅವನು ಒಮ್ಮೆ ನನ್ನ ಕಡೆ ತಿರುಗಿ ನೋಡಿದ. ಆ ಕಣ್ಣುಗಳು ಕವಚದೊಳಗಿಂದ ಕಣ್ಣುಗಳು ಬೆಕ್ಕಿನ ಕಣ್ಣುಗಳಂತೆ ಕಾಣ್ತಾ ಇತ್ತು. ಕತ್ತಲಲ್ಲಿ ಮಿಂಚುತ್ತಿದ್ದವು. ಅವನ ಅಬ್ಬರಿಸಿದಾಗ ಬಾಯಿಂದ ಬಂದದ್ದು ಮನುಷ್ಯನ ಧ್ವನಿಯಲ್ಲ, ಅದು ಕಾಡು ಹಂದಿ ಅಥವಾ ಎಮ್ಮೆಯ ಗರ್ಜನ ರೀತಿ ಕೇಳಿಸ್ತಾ ಇತ್ತು ಕರ್ಕಶವಾಗಿ. ಸಭೆಯಲ್ಲಿ ಕುಳಿತ ಜನರಿಗೆ ಮೊದಲು ಏನೂ ತಿಳಿಲಿಲ್ಲ. ಶಂಕರಣ್ಣ ಏನೋ ಹೊಸ ಪ್ರಯೋಗ ಮಾಡ್ತಿದ್ದಾರೇನೋ ಅಂದ್ಕೊಂಡ್ರು. ಆದರೆ ಭಾಗವತರಿಗೆ ಅನುಮಾನ ಶುರುವಾಯಿತು. ಅವರು ಹಾಡೋ ಪದಕ್ಕೂ ಆ ವೇಷಧಾರಿ ಮಾಡ್ತಿರೋ ನೃತ್ಯಕ್ಕೂ ಸಂಬಂಧವೇ ಇರಲಿಲ್ಲ. ಆ ವೇಷಧಾರಿ ರಂಗಸ್ಥಳದ ಮೇಲೆ ತೆಂಗಿನ ಹೂವಿನ ಕಿಂಗನ್ನು ಕಚ್ಚಿ ಮುರಿದು ಬಾಯಿಗೆ ಹಾಕ್ಕೊಂಡ. ಇಡೀ ಸಭೆ ಅದನ್ನು ನೋಡಿ ಒಂದು ಕ್ಷಣ ಸ್ತಬ್ಧವಾಯಿತು. ಅವನು ಇದ್ದಕ್ಕಿದ್ದಂತೆ ರಂಗಸ್ಥಳದಿಂದ ಕೆಳಗೆ ಜಿಗಿದು ಜನರ ನಡುವೆ ಬಂದ. ಕೈಯಲ್ಲಿದ್ದ ಮರದ ಗದೆಯಲ್ಲಿ ಬಿಸಾಕಿ ತನ್ನ ಉಗುರುಗಳಿಂದಲೇ ಗಾಳಿಯನ್ನು ಸೀಳಿದಂತೆ ಸನ್ನೆ ಮಾಡಿದ. ಜನ ಚಲ್ಲಾಪಿಲ್ಲಿಯಾಗಿ ಓಡೋಕೆ ಶುರು ಮಾಡಿದರು. ದೀಪಗಳು ಒಂದೊಂದಾಗಿ ಆರಿ ಹೋದವು. ಕತ್ತಲಲ್ಲಿ ಕೇವಲ ಅವನ ಗೆಜ್ಜೆಯ ಸದ್ದು ಗಲ್ ಗಲ್ ಅಂತ ಹತ್ತಿರಕ್ಕೆ ಬರೋಕೆ ಕೇಳಿಸ್ತಾ ಇತ್ತು. ಯಾರೋ ಒಬ್ಬರು ಕೂಗಿದ್ರು, ಓಡಿ, ಅದು ದೈವದ ಕೋಪ, ಇದು ನಿಜವಾದ ರಾಕ್ಷಸ. ನಾನು ಧೈರ್ಯ ಮಾಡಿ ಒಂದು ಟಾರ್ಚ್ ಲೈಟ್ ಹಾಕಿದೆ. ಅಲ್ಲಿ ಕಂಡ ದೃಶ್ಯ ನನ್ನನ್ನು ಇವತ್ತಿಗೂ ನಡಗಿಸುತ್ತೆ. ಆ ವೇಷಧಾರಿ ತನ್ನ ಮುಖವಾಡವನ್ನು ಬಿಚ್ಚಿದ. ಮುಖವಾಡದ ಅಡಿಯಲ್ಲಿ ಮನುಷ್ಯನ ಮುಖವೇ ಇರಲಿಲ್ಲ. ಅದು ಅರ್ಧ ಪ್ರಾಣಿ ಅರ್ಧ ಪ್ರೇತದ ಕರಾಳ ರೂಪ. ಅಷ್ಟರಲ್ಲಿ ದೂರದಿಂದ ವೀಕ್ಷಿಸಿದಂಥ ಅರ್ಚಕರು ಇಲ್ಲಿ ಏನೋ ಅಚಾತುರ್ಯ ನಡೀತಾ ಇದೆ ಅಂಥೇಳಿ ದೇವಸ್ಥಾನದ ಪ್ರಧಾನ ಅರ್ಚಕರು ತೀರ್ಥ ಮತ್ತು ಭಂಡಾರ ಹಿಡಿದು ಮಂತ್ರಪಠಣ ಪಠಿಸುತ್ತಾ ಬಂದರು. ಅವರು ಆ ಅಶುದ್ಧ ಶಕ್ತಿಯ ಮೇಲೆ ದೇವರ ಭಂಡಾರವನ್ನು ಎಸೆದರು. ಒಂದು ದೊಡ್ಡ ಸ್ಫೋಟದ ಶಬ್ದ ಕೇಳಿಸ್ತು. ಹೊಗೆಯ ನಡುವೆ ಆ ವೇಷಧಾರಿ ಅದೃಶ್ಯನಾದ. ಕ್ಷಣಾರ್ಥದಲ್ಲಿ ಒಂದು ದೊಡ್ಡ ಮಿಂಚಿತು. ಬಿಳಿ ಬೆಳಕಿನಲ್ಲಿ ನಾವು ನೋಡಿದ್ದ ಅಷ್ಟೇ. ಆ ವೇಷಧಾರಿ ಗಾಳಿಯಲ್ಲಿ ಕರಗಿ ಹೋಗಿದ್ದ. ಆದರೆ ಅವನು ಹೋಗುವಾಗ ಬಿಟ್ಟು ಹೋದದ್ದು ಕೇವಲ ಬಣ್ಣವಲ್ಲ, ಅಪ್ಪಟ ಮಾಂಸದ ವಾಸನೆಯ ರಕ್ತ ಕಲೆಗಳು. ಮರುದಿನ ಬೆಳಗ್ಗೆ ನಾವು ನೋಡಿದಾಗ ರಂಗಸ್ಥಳದ ಮೇಲೆ ಒಂದು ಮಹಿಷಾಸುರನ ಕಿರೀಟ ಬಿದ್ದಿತ್ತು ಅಷ್ಟೇ. ಆದರೆ ಆ ಮರದ ಕಿರೀಟದಲ್ಲಿದ್ದ ಒಂದು ನಿಜವಾದ ಎಮ್ಮೆ ಬುರುಡೆಯಂತೆ ಕಾಣ್ತಾ ಇತ್ತು. ಇವತ್ತಿಗೂ ಆ ಊರಿನಲ್ಲಿ ಆಟ ಮಾಡೋಕ್ಕೆ ಯಾರೂ ಧೈರ್ಯ ಮಾಡಲ್ಲ. ಆ ರಾತ್ರಿ ಆ ವೇಷಧಾರಿ ಯಾರನ್ನು ಹಿಡಿದಿದ್ದನೋ ಆ ಮನುಷ್ಯ ಅಂದಿನಿಂದ ಮಾತು ಕಳೆದುಕೊಂಡ. ಅಷ್ಟೇ ಅಲ್ಲ, ಅವನ ಮೈಮೇಲೆ ವೇಷಧಾರಿ ಹಚ್ಚಿದ ಬಣ್ಣದ ಗುರುತುಗಳು ವರ್ಷಗಳಾದರೂ ಮಾಸಲಿಲ್ಲ. ಯಕ್ಷಗಾನ ಅಂದರೆ ಕೇವಲ ಕಲೆ ಅಲ್ಲ, ಅದು ನಮ್ಮ ಮಣ್ಣಿನ ಶಕ್ತಿ. ಆ ಶಕ್ತಿಯನ್ನು ನಾವು ಅವಮಾನಿಸಿದರೆ ಅಥವಾ ಅತಿಯಾದ ಗರ್ವ ತೋರಿಸಿದರೆ ಅದರ ಕಲೆಯ ಜೀವ ಬರುತ್ತೆ ಅನ್ನೋದಕ್ಕೆ ಆ ರಾತ್ರಿ ನಡೆದ ಘಟನೆನೇ ಸಾಕ್ಷಿ. ನೀವೇನಾದರೂ ಆ ರಾತ್ರಿ ಹೊತ್ತು ಚಂಡೆ ಸದ್ದು ಕೇಳಿಸಿದರೆ ಒಮ್ಮೆ ಎಚ್ಚರಿಕೆಯಿಂದ ಕೇಳಿ. ಅದು ಕೇವಲ ಆಟದ ಸದ್ದು ಅಥವಾ ಮತ್ಯಾರೋ ಕರೆಯುತ್ತಿರುವ ಶಬ್ದ ಅಂತವು. ಆ ಘಟನೆಯ ನಂತರ ಶಂಕರಣ್ಣ ಮತ್ತೆ ಎಂದೂ ಬಣ್ಣ ಹಚ್ಚಲಿಲ್ಲ. ಅವನು ಕೇಳಿದ್ದು ಒಂದೇ ಮಾತು. ಅವತ್ತು ನಾನು ಬಣ್ಣ ಹಚ್ಚೋಕೆ ಕುಳಿತಾಗ ನನ್ನ ಮುಂದೆ ಸಾಕ್ಷಾತ್ ಆ ಮಹಿಷಾಸುರನೇ ಬಂದು ನಿಂತಿದ್ದ. ಅವನನ್ನು ನೋಡಿ ನಾನು ಪ್ರಾಣವೇ ಹೋದಂತೆ ಬಿದ್ದು ಹೋದೆ. ಆ ವೇಷಧಾರಿ ಯಾರನ್ನ ಹಿಡಿದಿದ್ದನೋ ಆ ವ್ಯಕ್ತಿ ಮರುದಿನವೇ ಕಾಣೆಯಾದ. ಅವನ ಬಗ್ಗೆ ಇವತ್ತಿಗೂ ಪತ್ತೆ ಇಲ್ಲ. ಜನರು ಹೇಳ್ತಾರೆ ಆ ದೈವಕ್ಕೆ ಸಲ್ಲಿಸಬೇಕಾದ ಹರಕೆಯನ್ನು ಏನೋ ತಪ್ಪಿಸಿದ್ದಾರೆ ಅಂತ. ಅದಕ್ಕೆ ಆ ಶಕ್ತಿ ನೇರವಾಗಿ ರಂಗಸ್ಥಳಕ್ಕೆ ಇಳಿದು ಬಂತು ಅಂತ. ನೀವು ಮುಂದಿನ ಸಲ ಎಲ್ಲಾದರೂ ರಾತ್ರಿ ಹೊತ್ತು ಯಕ್ಷಗಾನ ನೋಡೋಕ್ಕೆ ಹೋದರೆ ಕಲಾವಿದರ ಕಣ್ಣುಗಳನ್ನು ಗಮನಿಸಿ. ಒಂದು ವೇಳೆ ಆ ಕಣ್ಣುಗಳು ಕೆಂಡದಂತೆ ಉರಿಯುತ್ತಿದ್ದರೆ ಅಲ್ಲಿ ಕೂಡಲೇ ಹೊರಟು ಬಿಡಿ. ಯಾಕಂದರೆ ಕಲೆ ಮತ್ತು ಕಾಲ ಎರಡೂ ಮನುಷ್ಯನ ನಿಯಂತ್ರಣದಲ್ಲಿಲ್ಲ. ಸೊ ಇದಾಗಿತ್ತು ಇವತ್ತಿನ ಕತೆ. ನಿಮಗೇನಾದರೂ ಈ ಸ್ಟೋರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಈ ವಿಡಿಯೋ ಬಗ್ಗೆ ನಿಮಗೇನು ಅನಿಸ್ತಾ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಶುಭರಾತ್ರಿ.